ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ರೆಸಿಪಿ. ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್, ಡಿನ್ನರ್ ಯಾವುದಕ್ಕೂ ಕೂಡ ನೀವು ಈ ರೈಸನ್ನು ಟ್ರೈ ಮಾಡ್ಬೋದು. ಬಿರಿಯಾನಿ ಅಷ್ಟೇ ಟೇಸ್ಟಾಗಿರುತ್ತೆ ಹಾಗೂ ತುಂಬ ಚೆನ್ನಾಗಿರುತ್ತೆ. ಇದು ಮಾಡಲಿಕ್ಕೂ ತುಂಬ ಸುಲಭ. ಓಕೆ, ಒಂದು ಕುಕ್ಕರ್ ತಗೊಳ್ಳಿ. ಅದರಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ. ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೂ 3 ನೀರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀರುಳ್ಳಿ ಇಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಪೂರ್ತಿಯಾಗಿ ಇದರ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಬಡಿಶೇಪು, 2 ಏಲಕ್ಕಿ, ಲವಂಗ, ಚಕ್ರಫಲ್ ಇಂಥದ್ದು ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದು ಫ್ರೈ ಆಗಿದೆ ನೋಡ್ಬೋದು ನೀವು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿದನ್ನು ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಉಂಟು ಈ ರೆಸಿಪಿ ಮಾಡಲಿಕ್ಕೆ ಹಾಗೂ ಟೇಸ್ಟು ನೋಡಿ ಡಬಲ್ ಆಗಿರುತ್ತೆ. ಹಾಗಾಗಿ ಟ್ರೈ ಮಾಡಿ ನೀವು. ಓಕೆ, ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್, ಖಾರ ಕಮ್ಮಿ ಆದರೆ ಕಮ್ಮಿ ಹಾಕ್ಬೋದು ನೀವು. ಜೀರಾ ಪೌಡರ್ 1/4 ಟೇಬಲ್ ಸ್ಪೂನಷ್ಟು, ಅರಿಶಿನ ಪೌಡರ್ ಸ್ವಲ್ಪ, ಹಾಗೂ ಬೇಕಿದ್ರೆ ಇಲ್ಲಿ ಗರಂ ಮಸಾಲ ಕೂಡ ನೀವು ಆ್ಯಡ್ ಮಾಡ್ಬೋದು, ಅಥವಾ ಬಿರಿಯಾನಿ ಮಸಾಲ ಎಲ್ಲ ಇದೆ ಅದರ ಮನೆಯಲ್ಲಿ, ಅದನ್ನು ನೀವು ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ತರಕಾರಿ ಯಾವುದೆಲ್ಲ, 2 ಟೊಮೆಟೊ, ಸ್ವಲ್ಪ ಕ್ಯಾರೆಟ್, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿ ಬಟಾಣಿ ಇಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತಿದ್ದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ನಾನು ದೊಡ್ಡ ಸೈಜ್ 2 ಟೊಮೆಟೊ ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಆದರೆ 3, 4 ಈ ರೀತಿ ನೀವು ಹಾಕಿ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ಟೊಮೆಟೊ ಸಾಫ್ಟ್ ಆಗಿದೆ. ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿದ್ದೆ ನಾನು ಇದಕ್ಕೆ ಮೊಸರನ್ನು ಹೊಡೆದು ಹಾಕ್ತಾ ಇದ್ದೀನಿ ನೋಡಿ, ಅಥವಾ ಗ್ರೈಂಡ್ ಮಾಡಿ ಕೂಡ ನೀವಿಲ್ಲಿ ಹಾಕ್ಬೋದು. ಜಾಸ್ತಿ ಬೇಡ, 1 ಕಪ್ಪಲ್ಲಿ, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಹಾಕಿದರೆ ಸಾಕು. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಇವಾಗ ಇದು ಒಳ್ಳೆಯದು ಒಂದು ಕುದಿ ಬರಲಿ. ಸರಿಯಾಗಿದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಇದು ಚೆನ್ನಾಗಿ ಕುದೀತಾ ಉಂಟು. ಸ್ವಲ್ಪ ಒಂದು ಸಣ್ಣ ಟೀ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಕುದಿ ಬಂದ ಮೇಲೆ ಇದಕ್ಕೆ ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಕಪ್ಪಿಗೆ 2 ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಹಾಕಿದ್ದೀನಿ. ನಾನಿಲ್ಲಿ 3 ಕಪ್ಪಷ್ಟು ರೈಸ್ ಹಾಕ್ತಾ ಇದ್ದೀನಿ. ಹಾಗಾಗಿ 6 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಒಮ್ಮೆ ನೋಡಿ. ನಾನು ಮೊದಲೇ ಉಪ್ಪು ಹಾಕಿದ್ರಿಂದ ಮತ್ತೊಮ್ಮೆ ಹಾಕ್ತಾ ಇಲ್ಲ. ನೀವೊಮ್ಮೆ ಟೇಸ್ಟ್ ಮಾಡಿ, ಉಪ್ಪು ಕರೆಕ್ಟಾಗಿರಬೇಕು. ನೀರು ಸೇರಿಸಿದ್ದೆ ಸ್ವಲ್ಪ ಲೈಟಾಗಿ ಬಿಸಿ ಆಗುವಾಗ ನಾನು ರೈಸನ್ನು ತೊಳೆದಿಲ್ಲಿ ಹಾಕ್ತಾ ಇದ್ದೀನಿ. ರೈಸ್ ನಾನಿಲ್ಲಿ ಬಿರಿಯಾನಿ ರೈಸ್ ಯೂಸ್ ಮಾಡಿದ್ದೀನಿ. ನೀವು ಸೋನಾ ಮಸೂರಿ ಅಥವಾ ಜೀರಾ ರೈಸ್ ಎಲ್ಲ ಇರುತ್ತೆ ನೋಡಿ, ಯಾವುದು ಕೂಡ ನೀವಿಲ್ಲಿ ಹಾಕ್ಬೋದು. ಓಕೆ, ಇದನ್ನು ಇವಾಗ ಮುಚ್ಚನ. ಸಿಟಿ ಬರುತ್ತೆ ಅಂತ ಹೇಳುವಾಗ ನಾನಿಲ್ಲಿ ಆಫ್ ಮಾಡಿದ್ದೀನಿ. ಸಿಟಿ ಕಂಪ್ಲೀಟಾಗಿ ನಾನು ತೆಗಿಲಿಲ್ಲ. ಸಿಟಿ ಬರುತ್ತೆ ಅಂತ ಹೇಳುವಾಗ ನಾನಿಲ್ಲಿ ಆಫ್ ಮಾಡಿದ್ದೀನಿ. ಪ್ರೆಷರ್ ಹೋಗಿದ್ದೆ, ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಬಿಡುವಾಗಿ ಚೆನ್ನಾಗಿ ಬಂದಿದೆ. ಕುಕ್ಕರಲ್ಲಿ ಮಾಡಲಿಕ್ಕೆ ಬಾರದವ್ರು, ಕೆಲವರು ಕುಕ್ಕರಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಥವರು ನೀವು ಹೀಗೇನೂ ಇದನ್ನು ಮಾಡ್ಬೋದು, ಬೇಯಿಸ್ಬೋದು. ಭತ್ತನ ಮಾಡ್ತೀವಿ ನೋಡಿ ಆ ರೀತಿ. ಕುಕ್ಕರಲ್ಲಿ ಬೇಗನೂ ಆಗುತ್ತೆ, ಹಾಗಾಗಿ ನಾನು ಕುಕ್ಕರಲ್ಲೇ ಮಾಡಿದ್ದೀನಿ ಇಲ್ಲಿ ನೋಡಿ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಇದು ನೋಡ್ಬೋದು. ರೈಸ್ ಎಲ್ಲ ಬಿಡುವಾಗಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ನಾವು ಆಯಿಲ್ ಜಾಸ್ತಿ ಹಾಕಿದ್ರಿಂದ ರೈಸ್ ಒಂದಕ್ಕೊಂದು ಅಂಟೆಲ್ಲ ಕರೆಕ್ಟಾಗಿ ಬರುತ್ತೆ. ಅಥವಾ ನೀವು ಲಿಂಬೆ ರಸ ಕೂಡ ಇಲ್ಲಿ ಹಿಂಡಬಹುದು ನೋಡಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭ ಅಂತ ಎನಿಸಿದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.